ಸುಂದರವಾದ ಒಂದು ಹಳ್ಳಿಯಲ್ಲಿ ಯಲ್ಲವ್ವ ಎಂಬ ಪ್ರೀತಿಯ ಅಜ್ಜಿ ತನ್ನ ಮೊಮ್ಮಗಳು ಅನ್ನಪೂರ್ಣ ಮತ್ತು ಮಗಳು ಶಕುಂತಲಾಳ ಜೊತೆ ಸಂತೋಷದಿಂದ ಜೀವನ ನಡೆಸುತ್ತಿದ್ದಳು. ಅವರ ಮನೆಯ ದೊಡ್ಡ ಸಂಪತ್ತು ಹಣವಲ್ಲ, ಪ್ರೀತಿಯಾಗಿತ್ತು. ಅನ್ನಪೂರ್ಣ, ಎದ್ದೇಳಮ್ಮ, ಸೂರ್ಯೋದಯ ಆಗಿದೆ. ಬರುತ್ತೇನೆ ಅಜ್ಜಿ. ಇಂದು ನಿಮ್ ಜೊತೆ ತೋಟಕ್ಕೆ ಬರ್ಬೇಕು. ಮೊದಲು ದೇವರಿಗೆ ನಮಸ್ಕಾರ ಮಾಡೋಣ, ನಂತರ ತೋಟಕ್ಕೆ. ಇಬ್ಬರು ಬಂದು ಉಪಹಾರ ಮಾಡಿ ಹೋಗಿ. ಪ್ರತಿದಿನ ಬೆಳಗ್ಗೆ ಯಲ್ಲವ್ವ ಮತ್ತು ಅನ್ನಪೂರ್ಣ ದೇವರ ಪೂಜೆಗಾಗಿ ಹೂಗಳನ್ನು ಕೀಳುತ್ತಿದ್ದರು. ಅಜ್ಜಿ, ಈ ಕೆಂಪು ಗುಲಾಬಿ ಎಷ್ಟು ಸುಂದರವಾಗಿದೆ. ನಾನು ಯಾವಾಗ್ಲೂ ಒಳ್ಳೆಯವಳಾಗಿರುತ್ತೇನೆ. ನಾನು ಯಾವಾಗ್ಲೂ ಒಳ್ಳೆಯವಳಾಗಿರ್ತೇನೆ. ಯಲ್ಲವ್ವ ಪ್ರತಿದಿನ ಅನ್ನಪೂರ್ಣಳಿಗೆ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಯಾಗುವ ಪಾಠಗಳನ್ನು ಹೇಳುತ್ತಿದ್ದಳು. ನಾನು ಯಾವಾಗ್ಲೂ ಒಳ್ಳೆಯವಳಾಗಿರುತ್ತೇನೆ. ನಾನು ಯಾವಾಗ್ಲೂ ಒಳ್ಳೆಯವಳಾಗಿರ್ತೇನೆ. ಅದೇ ನನ್ನ ಹೆಮ್ಮೆ. ಯಲ್ಲವ್ವ ಅನ್ನಪೂರ್ಣಳನ್ನು ಪ್ರೀತಿಯಿಂದ ತಬ್ಬಿಕೊಳ್ಳುತ್ತಾಳೆ. ಆದರೆ ಇವರ ಸಂತೋಷದ ಜೀವನವನ್ನು ಪರೀಕ್ಷಿಸುವ ಒಂದು ಘಟನೆ ಬೇಗನೆ ಬರಲಿತ್ತು. ಪ್ರತಿದಿನದಂತೆ ಇಂದು ಕೂಡ ಅನ್ನಪೂರ್ಣ ಶಾಲೆಗೆ ಹೊರಟಳು. ಆದರೆ ಈ ದಿನ ಅವಳ ಜೀವನದಲ್ಲಿ ಹೊಸ ಪಾಠ ಕಲಿಸಲಿತ್ತು. ಅನ್ನಪೂರ್ಣ, ಊಟದ ಡಬ್ಬಿ ತೆಗೆದುಕೋಕಂದ. ಯಾರ ಜೊತೆಯೂ ಜಗಳ ಮಾಡಬೇಡ, ಎಲ್ಲರಿಗೂ ಗೌರವ ಕೊಡು. ಸರಿ ಅಜ್ಜಿ, ಸಂಜೆ ಬೇಗ ಬರ್ತೀನಿ. ಯಲ್ಲವ್ವ ಅವಳ ನೆತ್ತಿಗೆ ಮುತ್ತಿಟ್ಟು ಆಶೀರ್ವದಿಸ್ತಾಳೆ. ಆಟದ ಸಮಯದಲ್ಲಿ ಕೆಲ ಮಕ್ಕಳು ಅನ್ನಪೂರ್ಣಳನ್ನು ನೋಡಿ ನಗಲು ಆರಂಭಿಸಿದರು. ನೀನು ಇನ್ನೂ ಅಜ್ಜಿಯ ಜೊತೆ ಮಲಗುತ್ತೀಯಂತೆ. ಎಲ್ಲ ಕೆಲಸಕ್ಕೂ ಅಜ್ಜಿಯನ್ನೇ ಕರ್ಕೊಳ್ತೀಯಾ? ನನ್ನ ಅಜ್ಜಿ ನನಗೆ ತುಂಬಾ ಪ್ರಿಯ. ಅವಳು ಮೌನವಾಗಿ ಅಲ್ಲಿಂದ ನಡೆದು ಹೋಗುತ್ತಾಳೆ. ಮನೆಗೆ ಬಂದ ಅನ್ನಪೂರ್ಣಳ ಮುಖ ನೋಡಿದ ಯಲ್ಲವ್ವಗೆ ಎಲ್ಲವೂ ಅರ್ಥವಾಯಿತು. ಕಂದ, ನಿನ್ನ ಕಣ್ಣಲ್ಲಿ ದುಃಖ ಕಾಣ್ತಿದೆ, ಏನಾಯ್ತು? ಅಜ್ಜಿ, ಶಾಲೆಯಲ್ಲಿ ಎಲ್ಲರೂ ನಿಮ್ಮ ಬಗ್ಗೆ ಹಾಸ್ಯ ಮಾಡಿದ್ರು. ಯಲ್ಲವ್ವ ಪ್ರೀತಿಯಿಂದ ಅವಳ ಕಣ್ಣೀರು ಒರೆಸುತ್ತಾಳೆ. ಇತರರ ಮಾತುಗಳಿಂದ ನಮ್ಮ ಒಳ್ಳೆಯತನ ಬದಲಾಗುವುದಿಲ್ಲ. ಪ್ರೀತಿಸುವವರನ್ನು ಗೌರವಿಸುವುದೇ ನಿಜವಾದ ಧೈರ್ಯ. ಅನ್ನಪೂರ್ಣ ಯಲ್ಲವ್ವನನ್ನು ಬಿಗಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಆ ಮಾತುಗಳು ಅನ್ನಪೂರ್ಣಳ ಮನಸ್ಸಿಗೆ ಧೈರ್ಯ ತುಂಬಿದವು. ಆದರೆ ಇನ್ನೂ ಒಂದು ದೊಡ್ಡ ಪರೀಕ್ಷೆ ಅವರಿಗಾಗಿ ಕಾಯುತ್ತಿತ್ತು. ಮರುದಿನ ಬೆಳಗ್ಗೆ ಎಂದಿನಂತೆ ಬೇಗ ಎದ್ದ ಯಲ್ಲವ್ವಗೆ ಏಕಾಏಕಿ ತೀವ್ರ ಕೆಮ್ಮು ಮತ್ತು ಜ್ವರ ಕಾಣಿಸಿಕೊಂಡಿತು. ಅಯ್ಯೋ, ತಲೆ ತುಂಬಾ ಭಾರವಾಗಿದೆ. ಅಜ್ಜಿ, ನಿಮ್ಗೆ ಏನಾಗಿದೆ? ಅಮ್ಮ, ನೀವು ಹಾಸಿಗೆಯಿಂದ ಏರ್ಬೇಡಿ, ನಾನು ವೈದ್ಯರನ್ನು ಕರೆದುಕೊಂಡು ಬರುತ್ತೇನೆ. ಅನ್ನಪೂರ್ಣ ಯಲ್ಲವ್ವನ ಕೈ ಹಿಡಿದು ಆತಂಕದಿಂದ ಕುಳಿತುಕೊಳ್ಳುತ್ತಾಳೆ. ನನಗೇನೂ ಆಗಿಲ್ಲ ಕಂದ, ನೀನ್ ಹೆದರ್ಬೇಡ. ಸ್ವಲ್ಪ ಸಮಯದ ನಂತರ ಗ್ರಾಮದ ವೈದ್ಯರು ಮನೆಗೆ ಬಂದರು. ಚಿಂತಿಸುವ ಅಗತ್ಯವಿಲ್ಲ, ಜ್ವರ ಬಂದಿದೆ. ಸರಿಯಾದ ಔಷಧಿ ಮತ್ತು ವಿಶ್ರಾಂತಿ ತೆಗೆದುಕೊಂಡರೆ ಬೇಗ ಗುಣವಾಗುತ್ತಾರೆ. ಧನ್ಯವಾದಗಳು ವೈದ್ಯರೇ. ನಾನು ಅಜ್ಜಿಗೆ ಸಮಯಕ್ಕೆ ಔಷಧಿ ಕೊಡುತ್ತೇನೆ. ಅದೇ ದೊಡ್ಡ ಔಷಧಿ, ನಿಮ್ಮ ಪ್ರೀತಿ. ಮುಂದಿನ ಕೆಲವು ದಿನಗಳಲ್ಲಿ ಅನ್ನಪೂರ್ಣ ಶಾಲೆಯಿಂದ ಬಂದ ಕೂಡಲೇ ಅಜ್ಜಿಯ ಸೇವೆಯಲ್ಲಿ ತೊಡಗಿದಳು. ನೀನ್ ನನ್ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರೋದನ್ನ ನೋಡಿ ನನ್ನ ಮನಸ್ಸೇ ಸಂತೋಷವಾಗುತ್ತದೆ. ನೀವು ಚಿಕ್ಕಂದಿನಿಂದ ನನ್ನನ್ನು ನೋಡಿಕೊಂಡಿದ್ದೀರಿ. ಈಗ ನಿಮ್ಮನ್ನು ನೋಡಿಕೊಳ್ಳುವುದು ನನ್ನ ಸಂತೋಷ. ಯಲ್ಲವ್ವ ಕಣ್ಣೀರಿನಿಂದ ಅನ್ನಪೂರ್ಣಳ ತಲೆಯನ್ನು ಮುದ್ದಾಗಿ ಸವರುತ್ತಾಳೆ. ಪ್ರೀತಿ ಮತ್ತು ಕಾಳಜಿ ಯಾವ ಔಷಧಿಗಿಂತಲೂ ಅಮೂಲ್ಯ. ಯಲ್ಲವ್ವನ ಆರೋಗ್ಯ ನಿಧಾನವಾಗಿ ಸುಧಾರಿಸಲು ಆರಂಭವಾಯಿತು. ಮರುದಿನ ಶಾಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮದ ಘೋಷಣೆ ನಡೆಯಿತು. ಮಕ್ಕಳೇ, ನಾಳೆ ನನ್ನ ಜೀವನದ ಆದರ್ಶ ವ್ಯಕ್ತಿ ಎಂಬ ವಿಷಯದ ಭಾಷಣ ಸ್ಪರ್ಧೆ ನಡೆಯಲಿದೆ. ಸರಿ ಮೇಡಮ್. ನನ್ನ ಆದರ್ಶ ವ್ಯಕ್ತಿ ಅಲ್ಲವಾ ಅಜ್ಜಿ? ಆ ಸಂಜೆ ಅನ್ನಪೂರ್ಣ ತನ್ನ ಭಾಷಣವನ್ನು ಯಲ್ಲವ್ವ ಮುಂದೆ ಅಭ್ಯಾಸ ಮಾಡತೊಡಗಿದಳು. ಅಜ್ಜಿ, ನಾನು ನಿಮ್ಮ ಬಗ್ಗೆ ಭಾಷಣ ಮಾಡಬಹುದಾ? ನನ್ನ ಬಗ್ಗೆ ಅಲ್ಲ ಕಂದ, ಪ್ರೀತಿ, ಗೌರವ ಮತ್ತು ಸತ್ಯದ ಬಗ್ಗೆ ಮಾತನಾಡು. ಅದೇ ನಿನ್ನ ಭಾಷಣದ ಶಕ್ತಿ. ನೀನು ಮನಸ್ಸಿನಿಂದ ಮಾತನಾಡಿದ್ರೆ ಎಲ್ಲರ ಮನ ಗೆಲ್ಲುತ್ತೀಯ. ಅನ್ನಪೂರ್ಣ ಆತ್ಮವಿಶ್ವಾಸದಿಂದ ತಲೆ ಆಡಿಸುತ್ತಾಳೆ. ಸ್ಪರ್ಧೆಯ ದಿನ ಬಂತು. ಅನ್ನಪೂರ್ಣ ವೇದಿಕೆಯ ಮೇಲೆ ನಿಂತಳು. ಮೊದಲಿಗೆ ಸ್ವಲ್ಪ ಭಯವಾಯಿತು. ಆದರೆ ಯಲ್ಲವ್ವನ ಮಾತುಗಳು ಅವಳಿಗೆ ನೆನಪಾದವು. ನಮಸ್ಕಾರ.
ನನ್ನ ಜೀವನದ ಆದರ್ಶ ವ್ಯಕ್ತಿ ನನ್ನ ಯಲ್ಲವ್ವ ಅಜ್ಜಿ. ಅವರು ನನಗೆ ಓದನ್ನು ಮಾತ್ರವಲ್ಲ, ಪ್ರೀತಿ, ದಯೆ, ಸತ್ಯ ಮತ್ತು ಹಿರಿಯರನ್ನು ಗೌರವಿಸುವುದನ್ನು ಕಲಿಸಿದ್ದಾರೆ. ಸಭಾಂಗಣ ಮೌನವಾಗುತ್ತದೆ. ಅಜ್ಜಿ ನನಗೆ ಯಾವಾಗ್ಲೂ ಹೇಳುವ ಮಾತು ಒಂದೇ: ಒಳ್ಳೆಯ ಹೃದಯವಿರುವವನೇ ನಿಜವಾದ ಶ್ರೀಮಂತ. ವಿದ್ಯಾರ್ಥಿಗಳು ಮತ್ತು ಶಿಕ್ಷಕಿ ಭಾವುಕರಾಗುತ್ತಾರೆ. ಅನ್ನಪೂರ್ಣಳ ಮಾತುಗಳು ಎಲ್ಲರ ಹೃದಯವನ್ನು ಮುಟ್ಟಿದವು. ತೀರ್ಪುಗಾರರು ಫಲಿತಾಂಶವನ್ನು ಘೋಷಿಸುವ ಕ್ಷಣ ಬಂದಿತು. ಈ ವರ್ಷದ ಭಾಷಣ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಪಡೆಯುತ್ತಿರುವ ವಿದ್ಯಾರ್ಥಿನಿ ಅನ್ನಪೂರ್ಣ. ಸಭಾಂಗಣ ಚಪ್ಪಾಳೆಗಳಿಂದ ಮೊಳಗುತ್ತದೆ. ಅನ್ನಪೂರ್ಣ ವೇದಿಕೆಗೆ ಹೋಗಿ ಬಹುಮಾನ ಸ್ವೀಕರಿಸುತ್ತಾಳೆ. ನಿನ್ನ ಮಾತುಗಳು ನಮ್ಮೆಲ್ಲರ ಮನಸ್ಸನ್ನು ಮುಟ್ಟಿದವು. ಧನ್ಯವಾದಗಳು ಮೇಡಮ್. ಈ ಬಹುಮಾನ ನನ್ನ ಯಲ್ಲವ್ವ ಅಜ್ಜಿಗೆ ಸಮರ್ಪಣೆ. ಶಾಲೆಯ ಮುಖ್ಯ ಶಿಕ್ಷಕರು ಎಲ್ಲವರನ್ನು ವೇದಿಕೆಗೆ ಆಹ್ವಾನಿಸಿದರು. ಎಲ್ಲವಮ್ಮ, ನೀವು ಅನ್ನಪೂರ್ಣರಿಗೆ ನೀಡಿದ ಸಂಸ್ಕಾರ ನಮ್ಮೆಲ್ಲರಿಗೂ ಮಾದರಿ. ಇಂತಹ ಅಜ್ಜಿ ಪ್ರತಿಯೊಂದು ಮಗುವಿಗೂ ಸಿಗಲಿ. ಎಲ್ಲವರಿಗೆ ಶಾಲಿನ ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಲಾಗುತ್ತದೆ. ಈ ಗೌರವ ನನ್ನ ಮೊಮ್ಮಗಳ ಪ್ರೀತಿಯ ಫಲ. ಸಂಜೆ ಮನೆಗೆ ಹಿಂದಿರುಗಿದ ನಂತರ ಆ ಮನೆಯ ಪ್ರತಿಯೊಂದು ಮೂಲೆ ಸಂತೋಷದಿಂದ ತುಂಬಿತ್ತು. ಅಮ್ಮ, ನಿಮ್ಮಿಂದಲೇ ಅನ್ನಪೂರ್ಣ ಇಷ್ಟು ಒಳ್ಳೆ ಮಗು ಆಗಿದ್ದಾಳೆ. ಇಲ್ಲ ಮಗಳೇ, ಪ್ರೀತಿ ಕೊಟ್ರೆ ಪ್ರೀತಿಯೇ ಮರಳಿ ಬರ್ತದೆ. ನನ್ನ ಜೀವನದಲ್ಲಿ ದೊಡ್ಡ ಬಹುಮಾನ ಟ್ರೋಫಿ ಅಲ್ಲ, ನೀವು ಇಬ್ಬರು. ಮೂವರು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುತ್ತಾರೆ. ಒಂದು ಕುಟುಂಬದ ನಿಜವಾದ ಐಶ್ವರ್ಯ ಪ್ರೀತಿ, ಗೌರವ ಮತ್ತು ಒಗ್ಗಟ್ಟು ಎಂಬುದನ್ನು ಆ ದಿನ ಎಲ್ಲರೂ ಅರಿತುಕೊಂಡರು. ಎಲ್ಲವನ ಬಳಿ ಇದ್ದ ಚಿಕ್ಕ ಹೊಲವೇ ಅವರ ಕುಟುಂಬದ ಜೀವನಾಧಾರವಾಗಿತ್ತು. ಆದರೆ ಆ ಹೊಲದ ಮೇಲೆ ಕೆಲವರ ಕಣ್ಣು ಬಿದ್ದಿತ್ತು. ಒಬ್ಬ ಶ್ರೀಮಂತ ಜಮೀನುದಾರ ಇಬ್ಬರು ಸಹಾಯಕರೊಂದಿಗೆ ಬರುತ್ತಾನೆ. ಎಲ್ಲವ, ಈ ಹೊಲವನ್ನ ನನಗ್ ಮಾಡಿಬಿಡು. ನಿನಗೆ ಒಳ್ಳೆ ಹಣ ಕೊಡ್ತೇನೆ. ಇದು ನಮ್ಮ ಪೂರ್ವಜರ ನೆನಪು. ಹಣಕ್ಕಾಗಿ ನಾನು ಇದನ್ನ ಮಾರುವುದಿಲ್ಲ. ಮತ್ತೆ ಯೋಚಿಸು, ನಂತರ ಪಶ್ಚಾತ್ತಾಪ ಪಡಬೇಡ. ಜಮೀನುದಾರ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನ್ನಪೂರ್ಣ ಮೊದಲ ಬಾರಿಗೆ ಎಲ್ಲವ್ವನ ಮುಖದಲ್ಲಿ ಚಿಂತೆಯನ್ನು ಕಂಡಳು. ಅಜ್ಜಿ, ನಿಮಗೆ ಭಯವಾಗುತ್ತಿದೆಯಾ? ಸತ್ಯದ ದಾರಿಯಲ್ಲಿ ನಡೆಯುವವರಿಗೆ ಭಯ ಇರಬಾರದು ಕಂದ. ನಾವು ಎಲ್ಲರೂ ಒಟ್ಟಿಗೆ ಇದ್ದರೆ ಯಾವ ಸಮಸ್ಯೆಯನ್ನು ಎದುರಿಸಬಹುದು. ಅನ್ನಪೂರ್ಣ ಧೈರ್ಯದಿಂದ ತಲೆ ಆಡಿಸುತ್ತಾಳೆ. ಎಲ್ಲವ್ವನ ಪ್ರಾಮಾಣಿಕತೆಯನ್ನು ತಿಳಿದಿದ್ದ ಗ್ರಾಮಸ್ಥರು ಅವಳ ಬೆಂಬಲಕ್ಕೆ ನಿಂತರು. ಎಲ್ಲವ್ವ ನಮ್ಮ ಗ್ರಾಮದ ಹೆಮ್ಮೆ. ಯಾರೂ ಅವರಿಗೆ ಅನ್ಯಾಯ ಮಾಡಬಾರ್ದು. ನಾವು ನಿಮ್ ಜೊತೆ ಇದ್ದೇವೆ. ಅಜ್ಜಿ ನೋಡಿ, ಎಲ್ರೂ ನಮ್ ಜೊತೆ ಇದ್ದಾರೆ. ಒಳ್ಳೆಯತನಕ್ಕೆ ಯಾವತ್ತೂ ಒಳ್ಳೆಯವರ ಬೆಂಬಲ ಸಿಗುತ್ತದೆ. ಒಗ್ಗಟ್ಟು ಮತ್ತು ಸತ್ಯದ ಶಕ್ತಿ ಯಾವುದೇ ಭಯಕ್ಕಿಂತ ದೊಡ್ಡದು ಎಂಬುದನ್ನು ಅನ್ನಪೂರ್ಣ ಆ ದಿನ ಅರಿತುಕೊಂಡಳು. ಗ್ರಾಮದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಸಭೆ ನಡೆಯಿತು. ಸಮಸ್ಯೆಯನ್ನು ಶಾಂತಿಯುತವಾಗಿ ಬಗೆಹರಿಸಲು ಎಲ್ಲರೂ ಸೇರಿದ್ದರು. ಯಾವುದೇ ವಿಷಯವನ್ನು ಒತ್ತಾಯದಿಂದಲ್ಲ, ನ್ಯಾಯದಿಂದ ಬಗೆಹರಿಸಬೇಕು. ನನಗೆ ಯಾರ ಮೇಲೂ ಕೋಪವಿಲ್ಲ. ನನ್ನ ಕುಟುಂಬದ ನೆನಪು ಇರುವ ಈ ಹೊಲವನ್ನು ಮಾತ್ರ ಕಾಪಾಡಿಕೊಳ್ಳಲು ಬಯಸುತ್ತೇನೆ. ಜಮೀನುದಾರ ಮೌನವಾಗಿ ತಲೆ ತಗ್ಗಿಸುತ್ತಾನೆ. ಎಲ್ಲವನ ಮಾತುಗಳು ಜಮೀನುದಾರನ ಮನಸ್ಸನ್ನು ಬದಲಾಯಿಸಿದವು. ಎಲ್ಲವಮ್ಮ, ನನ್ ತಪ್ಪಾಯ್ತು. ಹಣದ ಆಸೆಯಲ್ಲಿ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. ಅವನು ಕೈ ಜೋಡಿಸಿ ಕ್ಷಮೆ ಕೇಳುತ್ತಾನೆ. ತಪ್ಪು ಮಾಡುವುದು ದೊಡ್ಡ ವಿಷಯವಲ್ಲ, ತಪ್ಪನ್ನು ಒಪ್ಪಿಕೊಂಡು ಸರಿಪಡಿಸುವುದು ದೊಡ್ಡ ಗುಣ. ಅನ್ನಪೂರ್ಣ ಸಂತೋಷದಿಂದ ನಗುತ್ತಾಳೆ. ಆ ದಿನ ಹಣವಲ್ಲ, ಪ್ರೀತಿ ಮತ್ತು ಗೌರವವೇ ನಿಜವಾದ ಗೆಲುವು ಎಂದು ಇಡೀ ಗ್ರಾಮ ಅರಿತುಕೊಂಡಿತು. ಅಜ್ಜಿ, ನಿಮ್ಮಿಂದ ನಾನು ಕ್ಷಮೆ ಮತ್ತು ಪ್ರೀತಿಯ ಶಕ್ತಿಯನ್ನು ಕಲಿತೆ. ಕಂದ, ಒಳ್ಳೆಯ ಹೃದಯ ಇರುವವನಿಗೆ ಕೊನೆಯಲ್ಲಿ ಗೆಲುವು ಖಂಡಿತ ಸಿಗುತ್ತದೆ. ನಮ್ಮ ಕುಟುಂಬದ ದೊಡ್ಡ ಸಂಪತ್ತು ನಮ್ಮ ಒಗ್ಗಟ್ಟು. ಮೂವರು ನಗುತ್ತಾ ತಮ್ಮ ಮನೆಯತ್ತ ನಡೆಯುತ್ತಾರೆ. ಪ್ರೀತಿ, ಸತ್ಯ, ಕ್ಷಮೆ ಮತ್ತು ಕುಟುಂಬದ ಒಗ್ಗಟ್ಟು ಇವೇ ಜೀವನವನ್ನು ಸುಂದರವಾಗಿಸುವ ನಿಜವಾದ ಸಂಪತ್ತು. ಎಲ್ಲವನ ಪ್ರಾಮಾಣಿಕತೆ ಮತ್ತು ಅನ್ನಪೂರ್ಣಳ ಪ್ರೀತಿಗೆ ಗೌರವ ಸಲ್ಲಿಸಲು ಇಡೀ ಗ್ರಾಮ ಒಂದು ವಿಶೇಷ ಸಮಾರಂಭವನ್ನು ಆಯೋಜಿಸಿತು. ಎಲ್ಲವ್ವ ಅಮ್ಮ,
ನೀವು ನಮ್ಮ ಗ್ರಾಮದ ಮಕ್ಕಳಿಗೆ ಆದರ್ಶ. ನಿಮ್ಮ ಸಂಸ್ಕಾರ ನಮ್ಮ ಹೆಮ್ಮೆ. ಗ್ರಾಮದ ಅಧ್ಯಕ್ಷರು ಎಲ್ಲವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡುತ್ತಾರೆ. ಈ ಗೌರವ ನನ್ನದು ಮಾತ್ರವಲ್ಲ, ನನ್ನ ಮಗಳು ಶಕುಂತಲಾ ಮತ್ತು ನನ್ನ ಮೊಮ್ಮಗಳು ಅನ್ನಪೂರ್ಣಳದ್ದು ಹೌದು. ನನ್ನ ಅಜ್ಜಿ ನನಗೆ ಹೇಳಿದ ದೊಡ್ಡ ಪಾಠ ಏನಂದ್ರೆ ಒಳ್ಳೆಯ ಮನಸ್ಸು ಯಾವಾಗಲೂ ದೊಡ್ಡ ಸಂಪತ್ತು. ನಾನು ದೊಡ್ಡವಳಾದ್ರೂ ಎಲ್ಲವ್ವ ಅಜ್ಜಿಯಂತೆ ಎಲ್ಲರಿಗೂ ಸಹಾಯ ಮಾಡುವ ವ್ಯಕ್ತಿಯಾಗುತ್ತೇನೆ. ಸಭಾಂಗಣ ಮೌನವಾಗುತ್ತದೆ. ಕೆಲವರ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಕಾಣಿಸುತ್ತದೆ. ದೇವ್ರೆ, ನನ್ನ ಮೊಮ್ಮಗಳು ಯಾವಾಗ್ಲೂ ಹೀಗೆ ಒಳ್ಳೆಯವಳಾಗಿರ್ಲಿ. ಸಮಾರಂಭದ ನಂತರ ಕುಟುಂಬ ಸಂತೋಷದಿಂದ ಮನೆಗೆ ಮರಳಿತು. ಆ ದಿನ ಅವರ ಮನೆಯಲ್ಲಿ ಹಣದ ಸಂಭ್ರಮ ಇರಲಿಲ್ಲ, ಆದರೆ ಪ್ರೀತಿ ಮತ್ತು ಹೆಮ್ಮೆಯ ಹಬ್ಬ ಇತ್ತು. ಅಮ್ಮ, ನಿಮ್ಮಿಂದ ನಮ್ಮ ಮನೆಗೆ ಗೌರವ ಬಂದಿದೆ. ಗೌರವ ನಮ್ಮ ಒಳ್ಳೆಯ ಕೆಲಸಗಳಿಂದ ಬರುತ್ತದೆ. ನಾನು ಪ್ರತಿದಿನ ನಿಮ್ಮಿಂದ ಹೊಸ ಪಾಠ ಕಲಿತೇನೆ ಅಜ್ಜಿ. ಮೂವರು ನಗುತ್ತಾ ಒಟ್ಟಿಗೆ ಊಟಕ್ಕೆ ಕುಳಿತುಕೊಳ್ತಾರೆ. ಸಂತೋಷವು ದೊಡ್ಡ ಮನೆಯಲ್ಲಿ ಅಲ್ಲ, ಪ್ರೀತಿಯಿಂದ ತುಂಬಿದ ಮನಸ್ಸಿನಲ್ಲಿ ಇರುತ್ತದೆ. ಮರುದಿನ ಬೆಳಗ್ಗೆ ಎಲ್ಲವ್ವ ತನ್ನ ಮೊಮ್ಮಗಳಿಗೆ ಜೀವನದ ಅತ್ಯಂತ ಅಮೂಲ್ಯ ಪಾಠವನ್ನು ಹೇಳಲು ನಿರ್ಧರಿಸಿದಳು. ಅನ್ನಪೂರ್ಣ, ಜೀವನದಲ್ಲಿ 3 ವಿಷಯಗಳನ್ನು ಎಂದಿಗೂ ಮರೆಯಬೇಡ. ಯಾವುದು ಅಜ್ಜಿ? ಮೊದಲನೇದು, ಸತ್ಯದ ದಾರಿಯನ್ನು ಎಂದಿಗೂ ಬಿಡಬೇಡ. ಎರಡನೇದು, ಯಾರ ಕಷ್ಟವನ್ನೂ ನೋಡಿ ನಗಬೇಡ. ಮೂರನೇದು, ತಾಯಿ ತಂದೆ ಮತ್ತು ಹಿರಿಯರನ್ನು ಯಾವಾಗಲೂ ಗೌರವಿಸು. ಅಜ್ಜಿ, ನಿಮ್ಮ ಈ 3 ಮಾತುಗಳನ್ನು ನಾನು ಜೀವನ ಪೂರ್ತಿ ನೆನಪಿಟ್ಟುಕೊಳ್ಳುತ್ತೇನೆ. ಅಜ್ಜಿ, ನಾನು ಚೆನ್ನಾಗಿ ಓದುತ್ತೇನೆ, ಎಲ್ರಿಗೂ ಸಹಾಯ ಮಾಡುತ್ತೇನೆ. ನೀವು ಕಲಿಸಿದ ಮೌಲ್ಯಗಳನ್ನು ಎಂದಿಗೂ ಬಿಡುವುದಿಲ್ಲ. ಅದೇ ನನಗ್ ಸಿಗೋ ದೊಡ್ಡ ಉಡುಗೊರೆ ಕಂದ. ಎಲ್ಲವ್ವ ಪ್ರೀತಿಯಿಂದ ಅನ್ನಪೂರ್ಣಳ ನೆತ್ತಿಗೆ ಮುತ್ತಿಡುತ್ತಾಳೆ. ಎಲ್ಲವ್ವನ ಮಾತುಗಳು ಅನ್ನಪೂರ್ಣಳ ಜೀವನದ ದಾರಿದೀಪವಾದವು. ಅವಳು ದೊಡ್ಡ ಕನಸುಗಳೊಂದಿಗೆ ಹೊಸ ದಿನವನ್ನು ಆರಂಭಿಸಿದಳು. ಚೆನ್ನಾಗಿ ಓದಿ ಒಳ್ಳೆಯ ಮನುಷ್ಯಳಾಗು. ಹೌದು ಅಮ್ಮ, ನಾನು ನಿಮ್ಮಿಬ್ಬರಿಗೂ ಹೆಮ್ಮೆ ತರುತ್ತೇನೆ. ದೇವರು ನಿನ್ನನ್ನು ಸದಾ ಕಾಪಾಡಲಿ. ಅನ್ನಪೂರ್ಣ ಸಂತೋಷದಿಂದ ಶಾಲೆಯ ಕಡೆ ನಡೆಯುತ್ತಾಳೆ. ಒಳ್ಳೆಯ ಸಂಸ್ಕಾರ ಪಡೆದ ಮಗು ತನ್ನ ಕುಟುಂಬವನ್ನಷ್ಟೇ ಅಲ್ಲ, ಇಡೀ ಸಮಾಜವನ್ನು ಬೆಳಗಿಸುತ್ತದೆ. ಹಲವು ವರ್ಷಗಳು ಕಳೆದವು. ಎಲ್ಲವ್ವ ಕಲಿಸಿದ ಮೌಲ್ಯಗಳನ್ನು ಎಂದಿಗೂ ಮರೆಯದ ಅನ್ನಪೂರ್ಣ ಚೆನ್ನಾಗಿ ಓದಿ ತನ್ನ ಊರಿನ ಮಕ್ಕಳಿಗೆ ಶಿಕ್ಷಣ ನೀಡುವ ಶಿಕ್ಷಕಿಯಾದಳು. ಮೇಡಮ್, ನೀವು ಯಾವಾಗ್ಲೂ ಸತ್ಯ ಮತ್ತು ದಯೆಯ ಬಗ್ಗೆ ಏಕೆ ಹೇಳುತ್ತೀರಿ? ಯಾಕೆಂದ್ರೆ ಆ ಪಾಠವನ್ನು ನನಗೆ ನನ್ನ ಎಲ್ಲವ ಅಜ್ಜಿ ಕಲಿಸಿದ್ರು. ಅಜ್ಜಿ, ನಾನು ಇಂದು ಮಕ್ಕಳಿಗೆ ನೀವು ಕಲಿಸಿದ ಮೌಲ್ಯಗಳನ್ನು ಹೇಳಿದೆ. ಅದೇ ನನ್ನ ಜೀವನದ ದೊಡ್ಡ ಸಂತೋಷ ಕಂದ. ಒಳ್ಳೆತನವನ್ನು ಹಂಚಿದಷ್ಟು ಅದು ಇನ್ನಷ್ಟು ಬೆಳೆಯುತ್ತದೆ. ಎಲ್ಲವ್ವ ಅನ್ನಪೂರ್ಣಳ ತಲೆಯ ಮೇಲೆ ಕೈ ಇಟ್ಟು ಆಶೀರ್ವದಿಸ್ತಾಳೆ. ಪ್ರೀತಿ, ಗೌರವ ಮತ್ತು ಒಳ್ಳೆಯ ಸಂಸ್ಕಾರ ಇವು ಮಕ್ಕಳಿಗೆ ಕೊಡಬಹುದಾದ ಅತ್ಯಂತ ಅಮೂಲ್ಯ ಉಡುಗೊರೆಗಳು. ಎಲ್ಲವ್ವ ನೀಡಿದ ಆ ಮೌಲ್ಯಗಳು ಅನ್ನಪೂರ್ಣಳ ಜೀವನವನ್ನಷ್ಟೇ ಅಲ್ಲ, ಅನೇಕ ಮಕ್ಕಳ ಭವಿಷ್ಯವನ್ನೂ ಬೆಳಗಿಸಿದವು. ಒಳ್ಳೆಯ ಹೃದಯದಿಂದ ಬದುಕಿದರೆ ಜಗತ್ತೇ ನಿನ್ನ ಕುಟುಂಬವಾಗುತ್ತದೆ. ನಮ್ಮ ಮನೆಯ ನಿಜವಾದ ಸಂಪತ್ತು ಪ್ರೀತಿ. ನಾನು ಈ ಮೌಲ್ಯಗಳನ್ನು ಮುಂದಿನ ತಲೆಮಾರಿಗೆ ತಲುಪಿಸುತ್ತೇನೆ. ಮೂವರು ನಗುತ್ತಾ ದೂರ ಸಾಗುತ್ತಾರೆ. ಹಿರಿಯರನ್ನು ಗೌರವಿಸಿ, ಅವರ ಅನುಭವವನ್ನು ಆಲಿಸಿ, ಪ್ರೀತಿ ಮತ್ತು ದಯೆಯಿಂದ ಬದುಕಿ. ಒಳ್ಳೆಯ ಸಂಸ್ಕಾರವೇ ಮಕ್ಕಳಿಗೆ ನೀಡಬಹುದಾದ ಅತ್ಯಂತ ದೊಡ್ಡ ಆಸ್ತಿ. ಈ ಕತೆ ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಕನ್ನಡ ನೀತಿ ಕಥೆಗಳಿಗಾಗಿ UK ಟೈಕೂನ್ ಸ್ಟೋರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.